ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಫ್ ಮೊಲೆಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ನಿಮ್ಮ ಮುಂದೆ ನೋಡಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಅದರಲ್ಲಿ ಡಿಪೆಂಡಿಂಗ್ ಅಪಾನ್ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಗಳಿದಾವೆ. ಸೊ ಈ 5 ಮಾರ್ಕ್ಸ್ ಕ್ವಶನ್ ಗೆ ನಾವು ಹೇಗೆ ಉತ್ತರ ಕೊಡ್ಬೋದು, ಅದಕ್ಕೆ ಅಟ್ ಲೀಸ್ಟ್ ಮಿನಿಮಮ್ 3 ಮಾರ್ಕ್ಸ್ ಹೇಗೆ ತಗೋಬಹುದು, ಸೊ ಅನ್ನೋದನ್ನ ಇಲ್ಲಿ ನೋಡ್ತೇವೆ. ಸೊ ಮೊದಲನೇ ಕ್ವಶನ್ ನೋಡಿ ನಿಮ್ಮ ಮುಂದಿದೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಂತ ಹೇಳಿದೆ. ಸೊ ಇಲ್ಲಿ ಒಂದಿಷ್ಟು ಜೀನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾನೆ. ಸೊ ಆ ಜೀನ್ಸ್ ಗಳ ಪರ್ಟಿಕ್ಯುಲರ್ಲಿ ನಾವು ಏನ್ ತಗೊಳ್ತೇವೆ ಆ ಜೀನ್ಸ್ ಗಳಲ್ಲಿ, ಸೊ ಆ ಜೀನ್ಸ್ ಗಳ ಫಂಕ್ಷನ್ಸ್ ಗಳನ್ನ ಮೆನ್ಷನ್ ಮಾಡ್ಬೇಕು ನಮ್ಗೆ, ಹೌದಾ. ಸೊ ಅದ್ರಲ್ಲಿ ನೋಡ್ರಿ ಫಸ್ಟ್ ಒನ್ ಐ ಜೀನ್ ಅಂತ ಹೇಳಿ ಕರಿತೇವೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ಅ ರೆಗ್ಯುಲೇಟರ್ ಜೀನ್ ಅಲ್ವಾ. ಸೊ ಈ ರೆಗ್ಯುಲೇಟರ್ ಜೀನ್ ಅಂತ ಏನ್ ಕರಿತೇವೆ ಇದನ್ನ, ಸೊ ಇದರ ಫಂಕ್ಷನ್ ಏನು, ಸೊ ಇಟ್ಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಕ್ರೈಬಿಂಗ್ ದ ಸ್ಟ್ರಕ್ಚರಲ್ ಜೀನ್ಸ್. ಏನು ಸ್ಟ್ರಕ್ಚರಲ್ ಜೀನ್ಸ್ ಗಳಿದಾವೋ, ಸೊ ಇದನ್ನ ಟ್ರಾನ್ಸ್ಕ್ರೈಬ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು, ಅಥವಾ ಬೇಸಿಕಲಿ ಟ್ರಾನ್ಸ್ಕ್ರೈಬ್ ಆಗ್ಬೇಕೋ ಬೇಡವೋ ಹೇಳೋದು ಡಿಪೆಂಡಿಂಗ್ ಅಪಾನ್ ದಟ್. ಸೊ ಅದನ್ನ ನೋಡ್ಕೊಳ್ಳುವಂಥದ್ದು. ದೆನ್ ಲ್ಯಾಕ್ ಝೆಡ್ ಜೀನ್. ಸೊ ಲ್ಯಾಕ್ ಝೆಡ್ ಇಟ್ಸ್ ಅ ಸ್ಟ್ರಕ್ಚರಲ್ ಜೀನ್, ಒನ್ ಆಫ್ ದ ಸ್ಟ್ರಕ್ಚರಲ್ ಜೀನ್ ಅಲ್ವಾ. ಸೊ ಇದೇನ್ ಮಾಡುತ್ತೆ, ಸೊ ಇಟ್ಸ್ ಕೋಡ್ ಫಾರ್ ಬೀಟಾ ಗ್ಯಾಲಾಕ್ಟೋಸೈಡೇಸ್, ಹೌದಾ. ಯಾವ್ದಕ್ಕೆ ಕೋಡ್ ಆಗುತ್ತೆ, ಬೀಟಾ ಗ್ಯಾಲಾಕ್ಟೋಸೈಡೇಸ್ ಗೆ ಕೋಡ್ ಆಗುತ್ತೆ, ರೈಟ್. ದೆನ್ ಕಮ್ಸ್ ಲ್ಯಾಕ್ ವೈ. ಸೊ ಅಗೈನ್ ಅನದರ್ ಸ್ಟ್ರಕ್ಚರಲ್ ಜೀನ್ ವಿಚ್ ಕೋಡ್ಸ್ ಫಾರ್ ಪರ್ಮಿಯೇಸ್ ಅಲ್ವಾ. ದೆನ್ ಲ್ಯಾಕ್ ಎ ಜೀನ್, ಲ್ಯಾಕ್ ಎ ಜೀನ್ ಯಾವ್ದಕ್ಕೆ ಕೋಡ್ ಆಗುತ್ತೆ, ಸೊ ಇಟ್ಸ್ ಗೋಯಿಂಗ್ ಟು ಟ್ರಾನ್ಸ್ ಎಸಿಟೈಲಿಸ್ ಗೆ ಅಲ್ವಾ, ಟ್ರಾನ್ಸ್ ಅಸಿಟೈಲಿಸ್. ದೆನ್ ಲಾಸ್ಟ್ ಇಂಡ್ಯೂಸರ್. ಸೊ ಈ ಹೋಲ್ ಕಾನ್ಸೆಪ್ಟ್ ಏನು ಲ್ಯಾಕ್ ಅಪರಾನ್ ಕಾನ್ಸೆಪ್ಟ್ ಇದೆಯೋ, ಇದರ ಕಾನ್ಸೆಪ್ಟೇ ಇದು ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಮೆಕ್ಯಾನಿಸಮ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಕೇಳ್ಬಹುದು ಅಂತಂದ್ರೆ ಬೇಸಿಕಲಿ, ಸೊ ಇಂಡ್ಯೂಸರ್ ನ ನಾವು ಲ್ಯಾಕ್ಟೋಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ದೀಸ್ ಆರ್ ಸಮ್ ಆಫ್ ದ ಒನ್ ಆಫ್ ದ ಮೀಡಿಯಂ, ಓಕೆ. ಸೊ ವಿಚ್ ಇಸ್ ಗೋಯಿಂಗ್ ಟು ಇಂಡ್ಯೂಸ್, ಓಕೆ, ದ ಪ್ರೊಡಕ್ಷನ್ ಆಫ್ ದೀಸ್ 3 ಪರ್ಟಿಕ್ಯುಲರ್ ಏನು ಪ್ರೋಟೀನ್ಸ್ ಗಳನ್ನ ಅಥವಾ ಎನ್ಸೈಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ದಟ್ಸ್ ಆಲ್. ಸೊ ಎರಡನೇ ಕ್ವಶನ್ ಗೆ ಮೂವ್ ಆಗ್ತಾ ಇದಾವೆ. ದಟ್ ಇಸ್ ಕ್ವಶನ್ ನಂಬರ್ 2ರಲ್ಲಿ 2 ಕ್ವಶನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾನೆ. ಸೊ 1 ಇಸ್ ಫಾರ್ 3 ಮಾರ್ಕ್ಸ್. ಸೊ ಇದು 3 ಮಾರ್ಕ್ಸ್ ಗೆ ಇದು, ಅಂಡ್ ಅನದರ್ ಒನ್ ಇಸ್ ಫಾರ್ 2 ಮಾರ್ಕ್ಸ್. ಓಕೆ. ಸೊ 3 ಮಾರ್ಕ್ಸ್ ಕ್ವಶನ್ ಗೆ 3 ಸ್ಟೆಪ್ಸ್ ಗಳನ್ನ ಬರೀಬೇಕು. ಸೊ ದಟ್ ಇಸ್ ಮೆನ್ಷನ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ಸೊ ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಆಗಂತದ್ದು. ಆಮೇಲೆ ಒಂದು ಸಿಗ್ಮಾ ಫ್ಯಾಕ್ಟರ್ ಇದೆ, ಇನ್ನೊಂದು ರೋ ಫ್ಯಾಕ್ಟರ್ ಅಂತ ಹೇಳಿದೆ. ಸೊ ಈ 2 ಫ್ಯಾಕ್ಟರ್ ಗಳು ಪರ್ಟಿಕ್ಯುಲರ್ಲಿ ಏನ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ಆನ್ಸರ್ ವಿ ಆರ್ ಗುಡ್ ಟು ರೈಟ್. ಸೊ ಇಲ್ಲಿ 3ಕ್ಕೆ ಸ್ಟೆಪ್ಸ್ ಇದೆ. ಇನಿಷಿಯೇಷನ್ ಅಂತ ಹೇಳಿದೆ, ರೈಟ್. ಇನಿಷಿಯೇಷನ್ ಅಂತ ಹೇಳಿ ಮೊದಲನೇ ಸ್ಟೆಪ್ ಆದ್ರೆ, ದ ಸೆಕೆಂಡ್ ಸ್ಟೆಪ್ ಈಸ್ ಗೋಯಿಂಗ್ ಟು ಬಿ ಇಲಾಂಗೇಷನ್ ಅಂತ ಹೇಳಿ, ಓಕೆ. ಅಂಡ್ ದ ಥರ್ಡ್ ಸ್ಟೆಪ್ ಈಸ್ ಗೋಯಿಂಗ್ ಟು ಬಿ ಯುವರ್ ಟರ್ಮಿನೇಷನ್ ಅಂತ ಹೇಳಿ, ಆಯ್ತಾ. ಇದು 3 ಬರೆದ್ರೆ ಸಾಕು, ನಿಮ್ಗೆ 3 ಮಾರ್ಕ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಇಲ್ಲಿ ಸಿಗ್ಮಾ ಮತ್ತೆ ರೋ ಫ್ಯಾಕ್ಟರ್ ನ ಫಂಕ್ಷನ್ ಏನು ಅಂತಂದ್ರೆ, ಸೊ ಹಿಯರ್ ಇನಿಷಿಯೇಷನ್, ಪ್ರೊಸೆಸ್ ಆಫ್ ಇನಿಷಿಯೇಷನ್ ಗೆ ಇದು ಟರ್ಮಿನೇಷನ್, ರೈಟ್. ಸೊ ದಟ್ಸ್ ಆಲ್ ವಾಟ್ ಯು ನೀಡ್ ಟು ರೈಟ್. ಸೊ ಅಲ್ಲಿಗೆ ಮತ್ತೇನು ಬರೆಯುವಂತ ಕೆಲಸ ಇಲ್ಲ. ಓಕೆ, ಈಗ 3ನೇ ಕ್ವಶನ್ ಕಡೆಗೆ ಮೂವ್ ಆಗೋಣ ನಾವು. ದಟ್ ಇಸ್ ಡಿಸ್ಕ್ರೈಬ್ ದ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಪ್ರಪೋಸ್ ಬೈ ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಗೆ, ಸೊ ನಾನು ಹೇಳೋದೇನು, ನನ್ನ ಪರ್ಸನಲ್ ಚಾಯ್ಸ್ ಇಸ್, ಸೊ ಇಲ್ಲಿ ಡಿಸ್ಕ್ರೈಬ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾನೆ. ಸೊ ಬೇಸಿಕಲಿ ಕೀ ಆನ್ಸರ್ ಅಲ್ಲಿ ಬರುವಂತ ಆನ್ಸರ್ ಏನು ಅಂತಂದ್ರೆ 5 ಪಾಯಿಂಟ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿ, ಖಾಲಿ ಡಿಸ್ಕ್ರಿಪ್ಷನ್ ಅನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಬೆಟರ್, ಸೊ ಜಸ್ಟ್ ಪರ್ಟಿಕ್ಯುಲರ್ಲಿ ಏನ್ ಡಯಾಗ್ರಾಮ್ ಹಾಕ್ರಿ. ಸೊ ಯು ಪುಟ್ ಅ ಡಯಾಗ್ರಾಮ್ ಆಫ್ ವಿಚ್ ಒನ್, ದ DNA. ಸೊ DNA ಡಯಾಗ್ರಾಮ್ ಅನ್ನ ಹಾಕಿ ಮೊದಲು, ಓಕೆ. ಸೊ DNA ಡಯಾಗ್ರಾಮ್ ಹಾಕಿ, ಆಮೇಲೆ ಆ DNA ಡಯಾಗ್ರಾಮ್ ಅಲ್ಲಿ ಯು ಮೆನ್ಷನ್, ಸೊ ಇದು ಏನ್ ಬ್ಯಾಕ್ ಬೋನ್ ಆಫ್ ದ ಪರ್ಟಿಕ್ಯುಲರ್ ಡಬಲ್ ಹೆಲಿಕ್ಸ್ ಸ್ಟ್ರಾಂಡ್, ಯಾವ ಬ್ಯಾಕ್ ಬೋನ್ ಅಂತ ಹೇಳಿ ಮೆನ್ಷನ್ ಮಾಡಿ, ಶುಗರ್ ಮತ್ತೆ ಫಾಸ್ಫೇಟ್ ಬ್ಯಾಕ್ ಬೋನ್ ಅಂತ ಹೇಳಿ, ರೈಟ್. ದೆನ್ 5' ಎಂಡ್ ಅನ್ನ ತೋರಿಸಿ, ಆಮೇಲೆ ಇನ್ನೊಂದು ಕಡೆಗೆ ಇಲ್ಲಿ 3' ಎಂಡ್ ಅನ್ನ ತೋರಿಸಿ. ಸೊ ಓವರ್ ಹಿಯರ್ ಅಗೈನ್, ಸೊ 3' and 5'. ಸೊ ದಿಸ್ ಥಿಂಗ್ಸ್ ಯು ಶೋ, ಓಕೆ. ದೆನ್ ಈ ಕಡೆಗೆ ಅಡಿನಿನ್ ಮತ್ತೆ ಗ್ವಾನಿನ್ ನ ಬಾಂಡಿಂಗ್ ಅನ್ನ, ಅಡಿನಿನ್ ಮತ್ತೆ ಥೈಮಿನ್, ಗ್ವಾನಿನ್ ಮತ್ತೆ ಸೈಟೋಸಿನ್ ನ ಬಾಂಡಿಂಗ್ ಅನ್ನ ತೋರಿಸಿ. ಸೊ ಇದನ್ನ ತೋರಿಸಾದ್ಮೇಲೆ, ಸೊ ಒಂದು 5 ಪಾಯಿಂಟ್ಸ್ ಗಳನ್ನ ಬರ್ಕೊಳ್ತಾ ಹೋಗಿ. ಸೊ ಒಂದು, ಸೊ ಹೌ ದ ಸ್ಟೆಬಿಲಿಟಿ ಇಸ್ ಪ್ರೊವೈಡೆಡ್ ಟು ದ ಪರ್ಟಿಕ್ಯುಲರ್ DNA ಗೆ ಯಾವ ರೀತಿ ಸ್ಟೆಬಿಲಿಟಿ ಪ್ರೊವೈಡ್ ಆಗುತ್ತೆ, ಬೈ ದರ್ ಇಸ್ ಅ ಹೈಡ್ರೋಜನ್ ಬಾಂಡ್ ಇದೆ ಅಲ್ವಾ, hydrogen bond between the particular the 2 polynucleotide strands. ಇನ್ನೊಂದು ಬರೀಲಿ ಬೇಸಿಕ್ ಥಿಂಗ್, 2 polynucleotide strands ಇದೆ ಅಲ್ವಾ, ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರಾಂಡ್ಸ್ ಇದೆ ಅಂತ ಹೇಳಿ ಬರಿಬಹುದು, ರೈಟ್. ದೆನ್ ಅದಾದ್ಮೇಲೆ ನೀವು ಬರಿಬಹುದು, ದಟ್ ಇಸ್ ಅನದರ್ ಒನ್ ಯು ಕ್ಯಾನ್ ರೈಟ್ ಆಸ್ one polynucleotide stands with 5' and ends with 3'.
ಅಲ್ವಾ. ಅಂಡ್ ಪೊಲಾರಿಟಿ ಕೂಡ ಬರೀಬಹುದು. ಸೊ ಒಂದಕ್ಕೆ 5' to 3' ಇರುತ್ತೆ, ಇನ್ನೊಂದಕ್ಕೆ 3' to 5' ಇರುತ್ತೆ. ಅಂಡ್ ಸೆಕೆಂಡ್ ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ಯಾಂಡ್ ಇಸ್ 3' to 5' ಅಂತ ಬರ್ಕೊಂಡ್ಮೇಲೆ ಇದ್ರ ಪೊಲಾರಿಟಿ ಬರೀರಿ, ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪರ್ಟಿಕ್ಯುಲರ್ಲಿ ಯು ರೈಟ್ ದ ಒನ್ ಪರ್ಟಿಕ್ಯುಲರ್ ಹೆಲಿಕ್ಸ್, ದಟ್ ಇಸ್ ಒನ್ ಹೆಲಿಕ್ಸ್ ಅಲ್ಲಿ ಒನ್ ಟರ್ನ್ ಅಂತ ಹೇಳಿರುತ್ತೆ, ಒನ್ ಟರ್ನ್. ಸೊ ಈ ಒನ್ ಟರ್ನ್ ನ ಬೇಸಿಕ್ ಯೂನಿಟ್ ಏನು ಅಥವಾ ಪರ್ಟಿಕ್ಯುಲರ್ಲಿ ಡಿಸ್ಟೆನ್ಸ್ ಏನ್ ಕವರ್ ಮಾಡುತ್ತೆ, ರೈಟ್. ಸೊ ಯು ಕ್ಯಾನ್ ರೈಟ್ ದಟ್, ರೈಟ್. ಸೊ ದೆನ್ ಅದಾದ್ಮೇಲೆ ಯು ಕ್ಯಾನ್ ರೈಟ್ ಒಂದು ಪರ್ಟಿಕ್ಯುಲರ್ ಒನ್ ಪೇರ್ ಆಫ್ ಎರಡು ಒಂದು ಪೇರ್ ಎರಡು ಸಾರಿ ಟೂ ಪೇರ್ಸ್ ಆಫ್ ಟೂ ಪೇರ್ಸ್ ಆಫ್ ನ್ಯೂಕ್ಲಿಯೋಟೈಡ್ ಮಧ್ಯದಲ್ಲಿ, ಸಾರಿ ಟೂ ಬೇಸ್ ಪೇರ್ಸ್ ಗಳ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ. ಸೊ ಅದೇ ರೀತಿಯಲ್ಲಿ ನೀವು ಬರಿತಾ ಹೋಗ್ಬೋದು. ಓಕೆ, ಸೊ these are the some of the very basic things. Make it 5 points and you'll get the full marks. So that's all. So what you need to write. So I think this much is enough for this particular question. ಮುಂದಿನ ಕ್ವಶನ್ ಗೆ ಹೋಗೋಣ. ಎಕ್ಸ್ಪ್ಲೇನ್ ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್ ಟು ಎಕ್ಸ್ಪ್ಲೇನ್ ದ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಏನೇನ್ ಮಾಡ್ಬೇಕು ಅಂತಂದ್ರೆ, ಸೊ ಬ್ಯಾಕ್ಟೀರಿಯಾ ಇದೆ. ಸೊ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾವನ್ನ ಕನ್ಸಿಡರ್ ಮಾಡ್ತಾನೆ ಅವನು. ಓಕೆ, ಅದರಲ್ಲಿ ಎರಡು ಸ್ಟ್ರೈನ್ ಗಳನ್ನ ಫೈಂಡ್ ಔಟ್ ಮಾಡುತ್ತಾನೆ. ಒಂದು ರಫ್ ಸ್ಟ್ರೈನ್, ಒಂದು ಸ್ಮೂತ್ ಸ್ಟ್ರೈನ್. ಈ ರಫ್ ಸ್ಟ್ರೈನ್ ಬ್ಯಾಕ್ಟೀರಿಯಾದಲ್ಲಿ ಬೇಸಿಕಲಿ ಯಾವುದೇ ರೀತಿಯ ಪ್ರೋಟೀನ್ ಕೋಟ್ ಇರೋದಿಲ್ಲ, ಬಟ್ ಇಲ್ಲಿ ಸ್ಮೂತ್ ಸ್ಟ್ರೈನ್ ಬ್ಯಾಕ್ಟೀರಿಯಾದಲ್ಲಿ ಪ್ರೋಟೀನ್ ಕೋಟ್ ಇರುತ್ತೆ. ಸೊ ವಿಚ್ ಇಸ್ ಗೋಯಿಂಗ್ ಟು, ಈ ಪ್ರೋಟೀನ್ ಕೋಟ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಬೇಸಿಕಲಿ ಇದು ಏನನ್ನ ಕಾಸ್ ಮಾಡುತ್ತೆ, ಸೊ ಇಟ್ ಇಸ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅಥವಾ ವಿರುಲೆಂಟ್ ಅಂತ ಹೇಳಿ ಕರಿತೇವೆ ನಾವು, ಅಲ್ವಾ. ಸೊ ನಾನು ಈಸಿ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ. ಸೊ ದೆನ್ ಅದನ್ನ ಮೈಸ್ ಅಲ್ಲಿ ಟೆಸ್ಟ್ ಮಾಡ್ತಾನೆ. ಸೊ ಬೇಸಿಕಲಿ ಮೈಸಿಗೆ ಟೆಸ್ಟ್ ಮಾಡಿದಾಗ ದರ್ ಇಸ್ ಅ ಪರ್ಟಿಕ್ಯುಲರ್ ಒಂದು ಚಾರ್ಟ್ ಇದೆ ನಿಮ್ಗೆ. ಆ ಚಾರ್ಟ್ ನಿಮ್ಗೆ ಇಫ್ ಯು ಗೋ ಫಾರ್ ದ NCERT ಬುಕ್ ಅಲ್ಲಿ ಹೋದ್ರೆ, NCERT ಬುಕ್ ಅಲ್ಲಿ ಪೇಜ್ ನಂಬರ್ 84 ಅಲ್ಲಿ ಇದೆ. ಸೊ ದರ್ ಇಸ್ ಅ ಪರ್ಟಿಕ್ಯುಲರ್ ಫ್ಲೋ ಚಾರ್ಟ್ ತರ ಕೊಟ್ಟಿದ್ದಾನೆ. ಸೊ ಪೇಜ್ ನಂಬರ್, ಸೊ ಅದರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಸಿಗುತ್ತೆ. ನೀವು ಅದಷ್ಟನ್ನ ಹಾಕಿ ಯು ಜಸ್ಟ್ ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್. ಸೊ ಏನು ಅವಶ್ಯಕತೆ ಇದೆಯೋ ಅದನ್ನಷ್ಟೇ ಎಕ್ಸ್ಪ್ಲೇನ್ ಮಾಡಿ. ಐ ಥಿಂಕ್ ದಟ್ಸ್ ಇನಫ್ ಫಾರ್ ಯು. ಓಕೆ, 5 marks ಸಿಗಕ್ಕೆ ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ರೆಪ್ಲಿಕೇಶನ್. ಸೊ ಮೊದಲು ಏನಾಗುತ್ತೆ ಅಂತಂದ್ರೆ, ಸೊ ದರ್ ವುಡ್ ಬಿ ಅ ಪರ್ಟಿಕ್ಯುಲರ್ಲಿ ರೆಪ್ಲಿಕೇಶನ್ ಫೋರ್ಕ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ರೆಪ್ಲಿಕೇಶನ್ ಫೋರ್ಕ್ ಫಾರ್ಮ್ ಆಗಬೇಕು. ಆ ರೆಪ್ಲಿಕೇಶನ್ ಫೋರ್ಕ್ ಫಾರ್ಮ್ ಆಗ್ಬೇಕಾದ್ರೆ ಸೊ ಇಟ್ ಹ್ಯಾಸ್ ಟು ಅನ್ವೈಂಡ್, ಅಲ್ವಾ. ಸೊ ಅದೇನಾಗಬೇಕು, ಅನ್ವೈಂಡ್ ಆಗಬೇಕು. ಅನ್ವೈಂಡಿಂಗ್ ಆಫ್ DNA ಹೆಲಿಕ್ಸ್ ಆಗಬೇಕು. ಓಕೆ, ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೇವೆ, ಆಫ್ಟರ್ ಅನ್ವೈಂಡಿಂಗ್ ಆಫ್ DNA ಹೆಲಿಕ್ಸ್ ರೆಪ್ಲಿಕೇಶನ್ ಫೋರ್ಕ್ ಫಾರ್ಮ್ ಆಗುತ್ತೆ. ದೆನ್ ದರ್ ಇಸ್ ಅ ಪರ್ಟಿಕ್ಯುಲರ್ಲಿ DNA ಪಾಲಿಮರೇಸ್ ಆಕ್ಟ್ ಆಗುತ್ತೆ. DNA polymerase gets activated on the parent DNA. So DNA polymerase act ಆದ್ಮೇಲೆ the process of DNA synthesis starts. So ಈ process of DNA ಏನೇನು process ಇದೆ ಇದರಲ್ಲಿ, ಫಸ್ಟ್ there is a particularly ಯಾವ ಡೈರೆಕ್ಷನ್ ಅಲ್ಲಿ ನಡೆಯುತ್ತೆ. So the direction of particularly formation of DNA or the particular daughter DNA or the from the daughter strands ಅಂತ ಏನ್ ಕರಿತೀವಿ. So that runs from parent strand. So it will be from what the polarity ಬಂದು, so parent strand ನ polarity 3' to 5' ಇರುತ್ತೆ. Okay, and the formation of new strand ಇದು polarity ಇದು. Okay, ಹೊಸ ಸ್ಟ್ರಾಂಡ್ ನ polarity. So whereas the particular direction ಯಾವುದು ಫಾರ್ಮೇಶನ್ ಆಗ್ತದೆ ಅಂತಂದ್ರೆ ಅದು 5' to 3' ಡೈರೆಕ್ಷನ್ ಅಲ್ಲಿ ಫಾರ್ಮ್ ಆಗುತ್ತೆ formation. And so this is going to take place on a continuous synthesis strand. Continuous synthesis strand ಮೇಲೆ ಫಾರ್ಮ್ ಆಗುತ್ತೆ, ಆಯ್ತಾ. ಸೊ ಇನ್ನೊಂದು ಸ್ಟ್ರಾಂಡ್ ಇದೆ, ಸೊ ವಿಚ್ ಇಸ್ ಕಾಲ್ಡ್ ಆಸ್ ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಸ್ಟ್ರಾಂಡ್ ಅಂತ ಹೇಳಿ. ಡಿಸ್ಕಂಟಿನ್ಯೂಸ್ ಸಿಂಥಸಿಸ್ ಸ್ಟ್ರಾಂಡ್ ಅಂತ ಹೇಳಿದೆ, ಆಯ್ತಾ. ಸೊ ಇದ್ರ ಮೇಲೆ ಏನ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಬೇಸಿಕಲಿ ಫ್ರಾಗ್ಮೆಂಟ್ಸ್ ಆಫ್ DNA ಫಾರ್ಮ್ ಆಗ್ತವೆ. DNA ಫ್ರಾಗ್ಮೆಂಟ್ಸ್ ಆಗೋದು ಫಾರ್ಮ್. ಸೊ ಈ DNA ಫ್ರಾಗ್ಮೆಂಟ್ಸ್ ಗಳನ್ನ ಸೊ ಬೇಸಿಕಲಿ ಏನ್ ಮಾಡ್ಬೇಕು, ಸೊ DNA ಲಿಗೇಸ್ ಅನ್ನ ಉಪಯೋಗಿಸಿ ನಾವು ಜಾಯಿನ್ ಮಾಡ್ಬೇಕು. ಓಕೆ, ಸೊ ಜಾಯಿನಿಂಗ್ ಇಟ್. ಸೊ ದೆನ್ ದೇರ್ ವುಡ್ ಬಿ ವಾಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್. ಸೊ ಜಾಯಿನ್ ಮಾಡಿದ್ಮೇಲೆ ಏನ್ ನಮ್ಗೆ ಸಿಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ದ 2 sets of new strands of DNA, so which is going to wind. Okay, ಏನಾಗುತ್ತೆ ಅದು wind ಆಗುತ್ತೆ. So it's going to wind to the parental strands separately. Then you are going to get 2 molecules. So that means 1 molecule of DNA produces 2 molecules
with one parent strand and one daughter strand. So hence the replication is said to be as semi-conservative replication. So I think this is enough for you. So one diagram, so just put a diagram of DNA, right, like this, and over here the direction, that is 5 dash to 3 dash, and parent strand direction is the polarity, and over here you can draw this like this. Okay, so ಇಲ್ಲಿ ಏನು ಬಿಡಿಸ್ತೀರಾ, 3 dash to 5 dash ಬರೀತೀರಾ, ಅದರ polarity ನಿಮಗೆ ಗೊತ್ತಾಯ್ತು, 3 dash to 5 dash to 3 dash. ಇದರದ್ದು growth ಕೂಡ again, so growth will be 5 dash to 3 dash itself, but DNA fragments empty spaces as I can see over here. So that is what you need to do. So that much is enough. And ಇಲ್ಲಿ continuous synthesis strand ಅಂತ ಬರೀರಿ, discontinuous synthesis strand ಅಂತ ಬರೀರಿ, ಇಲ್ಲಿ template strand ಅಂತ ಬರೀರಿ, template DNA ಅಂತ ಬರೀರಿ. And the diagram is in the page number, so ಇದರ diagram page number 91 ಅಲ್ಲಿದೆ. Okay, so you can go and check that. Okay, ಮುಂದಿನ ಕ್ವಶನ್ ಹೋಗೋಣ. That is 6th question ಬಂದು explain experiment that gave final proof for DNA as genetic material ಅಂತ ಹೇಳಿ. So this is the experiment basically done by Hershey, Chase and ಮುಂದಿನ ಕ್ವಶನ್ ಹೋಗೋಣ. Explain the experiment that gave final proof for DNA as genetic material ಅಂತ ಹೇಳಿ. So this was done by basically Hershey and Chase ಅಂತ ಹೇಳಿ, ಮಾರ್ತಾ ಚೇಸ್ ಅಂಡ್ ಆಲ್ಫ್ರೆಡ್ ಹಾರ್ಶೆ ಅಂತ ಹೇಳಿ 1952 ಅಲ್ಲಿ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಅನ್ನ. DNA ಅನ್ನ ಬೇಸಿಕಲಿ ಏನಂತ ಹೇಳಿ ಪ್ರೂಫ್ ಮಾಡ್ತಾರೆ. ಸೊ DNA ಇಸ್ ದ ಜೆನೆಟಿಕ್ ಮಟೀರಿಯಲ್ ಅಂತ ಪ್ರೂಫ್ ಮಾಡ್ತಾರೆ. ಇಲ್ಲಿ ಬೇಸಿಕಲಿ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ಗಳನ್ನ ಉಪಯೋಗಿಸ್ತಾರೆ. ಇನ್ ದ ವಿಚ್ ಒನ್ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಉಪಯೋಗಿಸ್ತಾರೆ. ಓಕೆ, ಸೊ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಉಪಯೋಗಿಸ್ತಾರೆ. ಸೊ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ಗಳನ್ನ, ಸೊ ಇಲ್ಲಿ ರೇಡಿಯೋ ಆಕ್ಟಿವ್ S35 ನ ಉಪಯೋಗಿಸ್ತಾರೆ ಬ್ಯಾಕ್ಟೀರಿಯೋಫೇಜ್ ಅಲ್ಲಿ. ಅಂಡ್ DNA ಗೆ ಬೇಸಿಕಲಿ ಪರ್ಟಿಕ್ಯುಲರ್ಲಿ ಫಾಸ್ಫೇಟ್ 32 ಅನ್ನ ಉಪಯೋಗಿಸ್ತಾರೆ. ಓಕೆ, ಸೊ ದೀಸ್ ಆರ್ ದ ರೇಡಿಯೋ ಆಕ್ಟಿವ್ ಥಿಂಗ್ಸ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಈಗ ರೈಟ್ ನೌ ಇಟ್ಸ್ ನಾಟ್ ದ ರೈಟ್ ಟೈಮ್ ಟು ಎಕ್ಸ್ಪ್ಲೇನ್ ಹೋಲ್ ಥಿಂಗ್. ಸೊ ಜಸ್ಟ್ ಗೋ ಟು ದ ಪೇಜ್ ನಂಬರ್ 86. Okay, so page number 86 ಹೋಗಿ every with diagram you'll get the answer. So this particular diagram is also important. So ಖಾಲಿ diagram ಅನ್ನು ಕೂಡ 5 marks ಗೆ ಕೇಳುವಂತ ಚಾನ್ಸ್ ಇದೆ, diagram only. Okay, so make sure of it. Okay, so move to the next question. Explain experiment to prove DNA replicates semi-conservatively. Another particular question and another great way to skip the question. Okay, so because semi-conservative replication ಕೂಡ lengthier one. So idu basically done by Michelson and Stahl in 1958. So 1958 ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ಟಾಲ್ ಮತ್ತೆ ಮೆಸಲ್ಸನ್. ಓಕೆ, and ಇದನ್ನ ಕ್ವಶನ್ ಕೂಡ ಹಾಗೆ ಕೇಳಬಹುದು. ಎಕ್ಸ್ಪ್ಲೇನ್ ದ ಸ್ಟಾಲ್ ಅಂಡ್ ಮೆಸಲ್ಸನ್ಸ್ ಆರ್ ಮೆಸಲ್ಸನ್ಸ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ DNA ರೆಪ್ಲಿಕೇಟ್ಸ್ ಸೆಮಿ ಕನ್ಸರ್ವೇಟಿವ್ಲಿ ಅಂತ ಹೇಳಿ. ಸೊ ಇಲ್ಲಿ ಬೇಸಿಕಲಿ ಎರಡು ಐಸೋಟೋಪ್ಸ್ ಗಳನ್ನ ಉಪಯೋಗಿಸ್ತಾರೆ. ಬೋತ್ ಆರ್ ಹೆವಿ ಒನ್ ಇಸ್ ಹೆವಿ ಐಸೋಟೋಪ್, one is heavy isotope, another one is particularly lighter isotope of nitrogen, that is N15 and N14 ಅನ್ನು ಉಪಯೋಗಿಸ್ತಾರೆ. Okay, so ಇಲ್ಲಿ N15 is basically a heavy isotope and N14 is a what heavy and lighter isotope ಗಳಾಗಿರ್ತವೆ. Okay, so ಇವೆರಡಕ್ಕೆ ಪೇಜ್ ನಂಬರ್ if you go for the answer, so page number so 89 ಅಲ್ಲಿ ಇದೆ. Okay, so you have 2 points there, ಎರಡು ಪಾಯಿಂಟ್ ಇದೆ. ಸೊ ಅದನ್ನ ಓದ್ಕೊಂಡ್ರೆ ಸಾಕು, you can easily write the answer, and at the same time diagram is also given over here. Okay, so same page ಅಲ್ಲಿ ಎಲ್ಲ ನಿಮಗೆ ಆನ್ಸರ್ಸ್ ಗಳು ಸಿಗ್ತವೆ. 8ನೇ ಕ್ವಶನ್ ಗೆ ಮೂವ್ ಆಗ್ತಾ ಇದ್ದಾನೆ. ಎನ್ಯುಮರೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಹೇಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಬರೀತೀರಾ, ಸೊ ಇಟ್ ಈಸ್ ಆಫ್ 3 ನ್ಯೂಕ್ಲಿಯೋಟೈಡ್ ಇಂದ ಫಾರ್ಮ್ ಆಗಿದೆ. ಸೊ ಇಟ್ಸ್ ಅ ಟ್ರಿಪ್ಲೆಟ್ ಅಂತ ಹೇಳಿ ಬರೀರಿ, ಟ್ರಿಪ್ಲೆಟ್ ಅಂತ ಬರೀರಿ. ದೆನ್ ಯು ರೈಟ್ ಕಾಮಾಲೆಸ್ ಲೆಸ್ ಅಂತ ಬರೀಬಹುದು, ಕಂಟಿನ್ಯೂಸ್ ಆಗಿ ಬರೀತವೆ. ದೆನ್ ಯು ಕ್ಯಾನ್ ರೈಟ್ ಸ್ಟಾರ್ಟ್ ಕೋಡಾನ್ ಬಂದು AUG ಅಂತ ಬರೀತೀರಾ. ದೆನ್ ಸ್ಟಾಪ್ ಕೋಡಾನ್ ಬರೀರಿ. ಓಕೆ, ಸೊ ಸ್ಟಾಪ್ ಕೋಡಾನ್ ಬಂದು ಯು ಕ್ಯಾನ್ ರೈಟ್ UAA, ದೆನ್ ಯು ಕ್ಯಾನ್ ರೈಟ್ UAG, ದೆನ್ UGA. ಓಕೆ, ಸೊ ಇದಿಷ್ಟನ್ನ ಬರೀಬಹುದು ಸ್ಟಾಪ್ ಕೋಡಾನ್ ಗಳಾಗಿ. ಸೊ 4 ಪಾಯಿಂಟ್ ಆಯ್ತು. ದೆನ್ ಇಟ್ ಡಿಜನರೇಟ್ಸ್ ಅಂತ ಬರೀಬಹುದು, ಕೋಡ್ಸ್ ಡಿಜನರೇಟ್ಸ್. ದೆನ್ ಲಾಸ್ಟ್ ಒನ್ ಯೂನಿವರ್ಸಲ್. ಸೊ ಇದಿಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ.
ಓಕೆ, ದೆನ್ ಇನ್ನೊಂದು ಕ್ವಶನ್ ಗೆ ಮೂವ್ ಆಗುವ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿ ಕೇಳಿದ್ದಾನೆ. ಸೊ ಪ್ರೋಕ್ಯಾರಿಯೋಟ್ಸ್ ನ ಟ್ರಾನ್ಸ್ಕ್ರಿಪ್ಷನ್ ಈಸ್ ಈಸಿ ಕಂಪ್ಯಾರಿಟಿವ್ ಟು ದ ಟ್ರಾನ್ಸ್ಲೇಷನ್ ಇಫ್ ಯು ಗೋ ಫಾರ್ ಇಟ್, ಆರ್ ದ ಪರ್ಟಿಕ್ಯುಲರ್ ಯಾವುದು ದ ಮೂರು ಪ್ರೊಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ನಾನು ಹಾಗೆ ಹೇಳಿದಾಗೆ ಇನಿಷಿಯೇಷನ್ ನ ಎಕ್ಸ್ಪ್ಲೇನ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಲಾಂಗೇಷನ್, then lastly you have to explain termination. Okay, so basically illi now initiation alli so what we need to particularly tell that, so DNA dependent RNA polymerase ಇದೆಯೋ, ಸೊ ಅದರ ಕೆಲಸ ಹೇಗೆ ನಡೀತದೆ ಅಂತ ಹೇಳಿ ಬೇಸಿಕಲಿ ಹೇಳ್ಬೇಕು ನಾವು. ದೆನ್ ಇಲಾಂಗೇಷನ್ ಅಲ್ಲಿ ನಾವೇನ್ ಹೇಳ್ತೇವೆ, ಸೊ ಹೌ ಡಸ್ ಬೇಸಿಕಲಿ ದ ಪ್ರೊಸೆಸ್ ಆಫ್ ರೆಪ್ಲಿಕೇಶನ್ ಆನ್ ಆಫ್ ದ RNA ಟೇಕ್ಸ್ ಪ್ಲೇಸ್ ಅಂತ ಹೇಳ್ತೀರಾ ನೀವು, ಆರ್ ದ ರೆಪ್ಲಿಕೇಶನ್ ಹೇಳಕ್ಕಿಂತ ಇಲ್ಲಿ ಕಾಪಿಯಿಂಗ್ ಮೆಕ್ಯಾನಿಸಮ್ ನ ಹೇಳ್ಬೇಕು, ಕಾಪಿಯಿಂಗ್ ಮೆಕ್ಯಾನಿಸಮ್ ಹೇಳ್ತೀರಾ. ಓಕೆ, ದೆನ್ ಲಾಸ್ಟ್ ಒನ್ ಬಂದು ಟರ್ಮಿನೇಷನ್. ಟರ್ಮಿನೇಷನ್ ಅಲ್ಲಿ ಏನ್ ಹೇಳ್ತೀರಾ ಅಂತಂದ್ರೆ ಇಲ್ಲಿ ಸಿಗ್ಮಾ ಫ್ಯಾಕ್ಟರ್ ವರ್ಕ್ ಆಗಿತ್ತು. ಸೊ ಇಲ್ಲಿ ಬೇಸಿಕಲಿ ನೀವೇನ್ ಹೇಳ್ತೀರಾ, ಸೊ ಹೌ ಡಸ್ ದ ರೋ ಫ್ಯಾಕ್ಟರ್ ವರ್ಕ್ಸ್, ರೋ ಫ್ಯಾಕ್ಟರ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿ ಹೇಳ್ಬೇಕು. ಸೊ ಯು along with RNA polymerase, and how does the particularly newly synthesized RNA strand will be released from the, so the bubble, the RNA bubble, right, or the replication bubble ಅಂತ ಕರೀತಾರೆ. ಸೊ ಅದರಿಂದ ಹೇಗೆ ಹೊರಗಡೆ ಬರ್ತದೆ ಅಂತ ಹೇಳಿ ಹೇಳ್ಬೇಕು ನೀವು. ಸೊ ಇದನ್ನ, ಸೊ ಇಫ್ ಯು ರೈಟ್ the including these points you will get 5 marks. Okay, 5 marks ಸಿಗುತ್ತೆ. Okay, with one diagram also you can place, so which is in the page number ಬಂದು 93 ಅಲ್ಲಿದೆ. ಓಕೆ, ಸೊ ಈ ಕ್ವಶನ್ ಅಲ್ಲಿ ಇದಿಷ್ಟು ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಎರಡು ಡಯಾಗ್ರಾಮ್ ಇದೆ. ಸೊ ದಟ್ ಇಸ್ ಒಂದು ಬಂದು ಇನ್ ದ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್, ಇನ್ನೊಂದು ಬಂದು ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್. ಸೊ ಇದು ಎರಡು ಡಯಾಗ್ರಾಮ್ ಗಳನ್ನ ಹಾಕಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಬರೆದ್ರೆ ಸೊ ವಿಲ್ ಗೆಟ್, ಸೊ ವಾಟ್ ಮಾರ್ಕ್ಸ್, ಸೊ 1 or basically 5 marks is the guarantee one. So moving to the next question. So mention the goals of HGP. ಸೊ ಐ ಥಿಂಕ್ 5 marks ಗೆ ಕೇಳುವಂತ ಕ್ವಶನ್ ಅಲ್ಲ, ಸೊ 3 marks ಗೆ ಕೇಳುವಂತ ಕ್ವಶನ್ ಇದು. ಸೊ ಇವನ್ ದೆನ್ ನಿಮ್ಮ ಒಂದು ಪರ್ಟಿಕ್ಯುಲರ್ಲಿ ಯಾವ್ದ್ರಲ್ಲಿ ನಿಮ್ಮ ಒಂದು ಪ್ರಾಕ್ಟೀಸ್ ಕ್ವಶನ್ ಬ್ಯಾಂಕ್ ಅಲ್ಲಿ, ಸೊ ಇದನ್ನ 5 marks ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಗೋಯಿಂಗ್ ಟು ಬಿ 5 marks ಕ್ವಶನ್. ಸೊ ಇವನ್ ದೆನ್ ಬಂದ್ರು ಈಸಿಯಾಗಿ ಬರಿಬಹುದು ಅಂತ ಹೇಳ್ತೇನೆ. 5 points ಗಳನ್ನ ಬರಿಬಹುದು. ಸೊ ಗೋಲ್ಸ್ ಯಾವ್ಯಾವ ಗೋಲ್ಸ್ ಇಟ್ಕೊಂಡಿದ್ರು, ಸೊ ದರ್ ಆರ್ 6 goals are there. So you can find it on page number, ಸೊ 1 or 2 ದಲ್ಲಿ ಇದಕ್ಕೆ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ ಆನ್ಸರ್ಸ್ ಗಳಿದಾವೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ, ಸೊ ಈಗ ಮಾಡೋದ ಟೈಮ್ ಕೂಡ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗ್ತಾ ಇದ್ದಾರೆ. ಸೊ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಂತ ಹೇಳಿ. ಪ್ಲೀಸ್ ಸ್ಕಿಪ್ ಇಟ್. ಸೊ ದಟ್ಸ್ ಮೈ, ಇದನ್ನ ಸ್ಕಿಪ್ ಮಾಡೋದು ಬಹಳ ಬೆಟರ್. ಓಕೆ, ಸೊ ಎನಿಬಡಿ ಹೂಸ್ ಗೋಯಿಂಗ್ ಟು ರೈಟ್ ಇಟ್, ಸೊ ಫುಲ್ ಮಾರ್ಕ್ಸ್ ಸಿಗೋದು ಕಷ್ಟ ಇದೆ ಈ ಕ್ವಶನ್ ಗೆ. ಸೊ ಇಫ್ ಯು ರೈಟ್ ಎನಿಥಿಂಗ್, ಸೊ ದರ್ ಆರ್ more chances of particularly marks ತಗೊಳ್ಳುವಂತ chances. Even then, so I'll tell you what need to be written. First ಏನ್ ಬರೀತೀರಾ ಅಂತಂದ್ರೆ, so amino, so that is amino acylation of tRNA ಅನ್ನ ಬರಿಬೇಕು. Okay, or charging of tRNA ಅನ್ನ ಬರೀತೀರಾ, charging of tRNA ಅನ್ನ ಬರೀತೀರಾ. Okay, so this is what you need to first step your right. Then ಇದಾದ್ಮೇಲೆ ಸೊ ಎರಡನೇ ಸ್ಟೆಪ್ ಏನ್ ಬರೀತೀರಾ ಅಂತಂದ್ರೆ, ಯು ಕ್ಯಾನ್ ರೈಟ್ ಫಾರ್ ದ ಏನ್ ಮಾಡುತ್ತೆ, ಸೊ ಬೇಸಿಕಲಿ ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ATS ರೈಬೋಸೋಮ್ ನ ಬರೀರಿ. ಫಾರ್ಮೇಶನ್ ಆಫ್ ATS ರೈಬೋಸೋಮ್ or 7TS ribosome, however you want to. Okay, so basically ಇಲ್ಲಿ 7TS ಬರೋದೇ ಇಲ್ಲ process ಅಲ್ಲಿ. So we are going to go for ATS ribosome. ಹೇಗಾಗುತ್ತೆ, so then you have to write, so third press ಬಂದು, so the start codon ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, and which is the first particular amino acid which is carrying the tRNA, that is you need to tell. ಅದಾದ್ಮೇಲೆ ಏನ್ ಬರೀತೀರಾ, so the process of extension ಅನ್ನ ಬರೀತೀರಾ. You can write extension. Okay, extension ಬರೀರಿ. Then fourth step ಅಲ್ಲಿ particularly UTR ಅನ್ನ ಬರೀಬೇಕು. Okay, UTR ಅನ್ನ ಬರೀತೀರಾ. So ಅಲ್ಲಿಗೆ you are going to get 5 marks.
ಸೊ ಇದನ್ನ ಸ್ಟೆಪ್ 1 ಡಿವೈಡ್ ಮಾಡಿ 5 ಪಾಯಿಂಟ್ಸ್ ಕೂಡ ಮಾಡಬಹುದು, ನೋ ವರೀಸ್. ಐ ಥಿಂಕ್ ದಟ್ಸ್ ಇನಫ್ ವಿತ್ ಒನ್ ಡಯಾಗ್ರಾಮ್. ಸೊ ಯು ಕ್ಯಾನ್ ರೀಡ್ ಇಟ್ ಇನ್ ಪೇಜ್ ನಂಬರ್, ಇದು ಬಂದು 99 ಅಲ್ಲಿ ಇದೆ. ಓಕೆ, ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಬಟ್ ನಾನು ಲೆಕ್ಕ ಸ್ಕಿಪ್ ಮಾಡಿ, ಒಳ್ಳೇದು. ದೆನ್ human genome, this is a very important question, so which you need to attempt and which you need to practice repeatedly. So that is mentioned the salient features of human genome ಅಂತ ಹೇಳಿ. ಸೊ 5 ಮಾರ್ಕ್ಸ್ ಗೆ ತುಂಬಾ ಈಸಿಯಾಗಿ ತಗೊಳ್ಳುವಂತ ಕ್ವಶನ್ ಇದು. ಸೊ ದಟ್ ಇಸ್ ಏನೇನು ಇದೆ. ಸೊ the genome contains the human genome contains how many number of millions of base pairs? Just 3164.7 million BP ಅಂತ ಬರೆದ್ರೆ 1.1 ಮಾರ್ಕ್, ಯು ಗೆಟ್ ಇಟ್. ದೆನ್ ಹೌ ಮೆನಿ ಪರ್ಟಿಕ್ಯುಲರ್ಲಿ ನಾನು ಈಸಿಯೆಸ್ಟ್ ಒನ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೇನೆ. ಸೊ ದೆನ್ which has the most number of particular bases or genes, how many highest genes ಯಾವ್ದ್ರಲ್ಲಿದೆ ಅಂತ ಹೇಳಿ ನೋಡ್ಬೇಕು. ಸೊ ದಟ್ ಇಸ್ ಕ್ರೋಮೋಸೋಮ್ 12968. ಓಕೆ, ದೆನ್ ಲೋವೆಸ್ಟ್ ಯಾವ್ದ್ರಲ್ಲಿದೆ? Y ಜೀನ್ ಅಲ್ಲಿ ಇದೆ. ಓಕೆ, so or Y particular chromosome ಇದೆ, Y chromosome. So how many is having? 231. Okay, then you write so the particular largest human genome which is having more number of bases, adana barri, that is dystrophin anta bariri. Okay, which has how many number of 2.4 million base pairs anta bariri. ಸೊ ಅಲ್ಲಿಗೆ 4 ಪಾಯಿಂಟ್ ಆಯ್ತು. ದೆನ್ ಹೌ ಮೆನಿ ಇಟ್ ಈಸ್ ಯೂಸ್ಡ್. ಸೊ ಎಷ್ಟು ಯೂಸ್ ಆಗುತ್ತೆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ? ದಟ್ ಇಸ್ ಲೆಸ್ ದೆನ್ 2%. ಓಕೆ, ಯೂಸ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಓಕೆ, ಸೊ ಅಲ್ಲಿಗೆ 5 ಆಯ್ತು, 5 ಮಾರ್ಕ್ಸ್ ಸಿಗುತ್ತೆ. ಒಂದ್ ಎಕ್ಸ್ಟ್ರಾ ಬರ್ದ್ ಬನ್ನಿ, ದಟ್ ಈಸ್ ಸ್ನಿಪ್ಸ್ ಬಗ್ಗೆ ಬರ್ದ್ ಬನ್ನಿ, SNPS ಬಗ್ಗೆ ಬರೀರಿ, ದಟ್ ಇಸ್ ಸಿಂಗಲ್ ನ್ಯೂಕ್ಲಿಯೋಟೈಡ್ polymorphism ಅಂತ ಹೇಳಿ. ಸ್ನಿಪ್ಸ್ ಬಗ್ಗೆ ಬರೀರಿ, ಯು ಗೆಟ್ 5 marks completely. Okay, so this much is enough for that. Okay, mention the steps involved in DNA fingerprinting. So basically direct answer ಇದೆ page number this is 106 ಗೆ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 6 ಸ್ಟೆಪ್ಸ್ ಗಳು ಸಿಗ್ತವೆ. ವೇರ್ ಫಸ್ಟ್ ಬಂದು DNA ನ ಐಸೋಲೇಟ್ ಮಾಡುವಂತದ್ದು. ಓಕೆ, ಐಸೋಲೇಷನ್ ಆಫ್ DNA. ಎರಡನೇದು ಬಂದು ಪರ್ಟಿಕ್ಯುಲರ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡಿ ಸಪರೇಟ್ ಮಾಡ್ಕೊಳ್ಳುವಂತದ್ದು. ಓಕೆ, then comes the third step is going to be separation. Okay, then the fourth step is going to be your blotting ಅಂತ ಹೇಳಿದೆ. ಸೊ ಕಂಪ್ಲೀಟ್ ಏನಿದೆ ಡಿಟೇಲ್ಡ್ ಇದೆ, ಅದನ್ನಷ್ಟು ಬರಿಬೇಕು. ಸೊ ಪೇಜ್ ನಂಬರ್ 106 ಗೆ ಹೋಗಿ ಕಂಪ್ಲೀಟ್ ಡೀಟೇಲ್ ಸಿಗ್ತಾ ಇದೆ. ದೆನ್ ಹೈಬ್ರಿಡೈಸೇಷನ್ ಬೈ VNTR ಅಂತ ಇದೆ ನೋಡಿ, VNTR probe ಅಂತ ಹೇಳಿ, ವೇರಿಯಬಲ್ ನಂಬರ್ ಆಫ್ ಟ್ಯಾಂಡಮ್ ರಿಪೀಟ್ಸ್ ಅಂತ ಕರಿತೇವೆ. ದೆನ್ after that the sixth one is going to be that is detection. Okay, so detection of hybridized DNA fragments ಡಿಟೆಕ್ಟ್ ಮಾಡಿ ಅದು ನಾವು ಆಟೋ ರೇಡಿಯೋಗ್ರಫಿ ಮಾಡ್ತೇವೆ. ಆಗ ಮ್ಯಾಚ್ ಆಗಿದ್ದನ್ನ ನಾವೇನ್ ಮಾಡ್ತೇವೆ, ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಹಿಮ್ ಆಸ್ ಅ ಕಲ್ಪ್ರಿಟ್. ಓಕೆ, ಸೊ ಈ 6 ಸ್ಟೆಪ್ಸ್ ಗಳಿದೆ. ಇದು 14 ಕ್ವಶನ್, which is the most common question what we can pick for 5 marks. So the question may be presented in different ways. So presentation may be different. The answer is this much itself.